ಏನಾಗಿರ್ಬೋದು, ನಾಡಿಗೆ ಭಗವಂತನ ಅನುಗ್ರಹ ದೊರಕಿ ಜನತೆ, ವಿಶೇಷವಾಗಿ ನಮ್ಮ ಕೃಷಿಕ ಬಂಧುಗಳು ಅವರ ಒಂದು ವೃತ್ತಿಯಲ್ಲಿ ನೆಮ್ಮದಿಯ ಬದುಕನ್ನು ಕಾಣಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೂ ಸಹ ಇವತ್ತಿನ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಹಿನ್ನೆಲೆ ಈ ದಿನ ನಾನು ಕೋಲಾರಕ್ಕೆ ಬರಬೇಕಾಯಿತು. ನಾನು ಕೋಲಾರಕ್ಕೆ ಬರದೇ ಇದ್ದರೂ ಕೋಲಾರಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳ ಬಗ್ಗೆ ನಮ್ಮ ಲೋಕಸಭಾ ಸದಸ್ಯರು ಮಲ್ಲೇಶ್ ಬಾಬು ಅವರು ಪ್ರತಿನಿತ್ಯ ಈ ಒಂದು ಜಿಲ್ಲೆಗೆ ಪ್ರಮುಖವಾಗಿರತಕ್ಕಂಥ ನೀರಾವರಿ ಸೌಲಭ್ಯದ ಬಗ್ಗೆ ಮತ್ತು ನಮ್ಮ KGFನ ಯಾವೊಂದು ಗೋಲ್ಡ್ ಮೈನ್ನಲ್ಲಿ ಇವತ್ತು ಒಂದು ಯಾವುದೇ ರೀತಿಯ ಚಟುವಟಿಕೆಗಳಿಲ್ಲ, ಅದಕ್ಕೆ ಏನಾದರೂ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತಕ್ಕಂಥದ್ದು ಪ್ರತಿನಿತ್ಯ ನನ್ನ ಜೊತೆ ಚರ್ಚೆ ಮಾಡ್ತಾರೆ. ಬಹುಶಃ ನಾನು ಒಂದು ಸಲ ಬೆಮ್ಮೆಲ್ನ ಒಂದು ಧರಣಿಯೇ ನಡೀತಿತ್ತು, ಆ ಸಂದರ್ಭದಲ್ಲಿ ಬಂದಿದ್ದೆ. ನಾನು ಆಕ್ಚುಲಿ MP ಆಗಿ ಮಂತ್ರಿಯಾಗಿ ಬಂದಿದ್ದೆ. ಇಲ್ಲಿ ಇವತ್ತಿನ ಈ ಒಂದು ಕೋಲಾರ ಜಿಲ್ಲೆಯ ಪ್ರವಾಸ ನಾನಿದ್ದು, ನಾಳೆ ದಿನ ಮೈಸೂರಿನಲ್ಲಿ ಒಂದು ಮಾಧ್ಯಮದ ಸ್ನೇಹಿತರನ್ನು ಉದ್ದೇಶಿಸಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ಟಿನ ಪ್ರಮುಖವಾದಂಥ ಅಂಶಗಳನ್ನು ನಾಳೆ ದಿನ ಮೈಸೂರಿನಲ್ಲಿ ನಾಡಿನ ಜನತೆಗೆ ತಲುಪಿಸಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಪದೇ ಪದೇ ಅವರ ಹಲವಾರು ತಪ್ಪುಗಳನ್ನು, ಅವರ ವೈಫಲ್ಯಗಳನ್ನು ಕೇಂದ್ರ ಸರ್ಕಾರದ ಮೇಲೆ ದೂರನ್ನು ಹೊರಿಸ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ, ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಅತ್ಯಂತ ಪ್ರಮುಖವಾದಂಥ ಅಂಶ, ಪ್ರತಿನಿತ್ಯ ತಾವುಗಳೇ ಪ್ರಚಾರ ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ಜನತೆ ಮುಂದೆ ಇಡ್ತಾ ಇದ್ದೀರಿ ಪ್ರಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ. ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನೋ ಒಂದು ವಿಶ್ವಾಸ ಇಟ್ಟು ಜನತೆ ಕೊಟ್ಟಂತ 135 136 ಸ್ಥಾನ ಏನು ಗೆದ್ದಿದ್ದಾರೆ. ನಾನು ಈ ಸರ್ಕಾರದ 2.5 ವರ್ಷದ ಆಡಳಿತದ ಬಗ್ಗೆ ವಿವರವಾಗಿ ಹೇಳಬೇಕಾದಂತೂ ಅನವಶ್ಯಕ. ಈಗಾಗಲೇ ಇವತ್ತು ಬಹುಶಃ ನಮ್ಮ ಯುವಜನತಾಳದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿಯವರು ಬೆಂಗಳೂರಿನಲ್ಲಿ ಮೆಟ್ರೋ ದರವನ್ನು ಈಗ 5% ಏರಿಸ್ತಕ್ಕಂಥ ವಿಷಯದಲ್ಲಿ ಯಾವ ನ್ಯೂನ್ಯತೆಗಳನ್ನು ರಾಜ್ಯ ಸರ್ಕಾರದಲ್ಲಿ ಆಗಿದೆ, ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಹಿಡಿದು ಅದರ ಬಗ್ಗೆ ಸುದೀರ್ಘವಾಗಿ ಹೇಳಿ ಬಂದಿದ್ದಾರೆ ಬೆಂಗಳೂರಿನ ಪತ್ರಿಕಾಗೋಷ್ಠಿಯಲ್ಲಿ. ನಾನು ಒಂದು ನಿಮ್ಮೆಲ್ಲರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು, ಬಹುಶಃ 2014 ನಾನೊಂದು ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅವತ್ತು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಚುಂಚನಗಿರಿ ಕ್ಷೇತ್ರದ ಮಹಾಸ್ವಾಮೀಜಿಯವರನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರನ್ನು ಕೊಡ್ತಕ್ಕಂಥ ಎತ್ತಿನಹೊಳೆಯಿಂದ ಕಾರ್ಯಕ್ರಮದ ಯೋಜನೆಗೆ ಲೋಕಸಭೆಯ ಚುನಾವಣೆಯ ಡಿಕ್ಲೇರ್ ಆಗ್ತಕ್ಕಂಥ ಹಂತದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು, ಶಂಕುಸ್ಥಾಪನೆ. ಅವತ್ತು ನಾನು ಹೇಳಿದೆ, ಅವರು ಅವತ್ತು ಹೇಳಿದ್ದು ಒಂದೇ ವರ್ಷದಲ್ಲಿ ನೀರು ತಂದು ಕೊಟ್ಬಿಡ್ತೀವಿ ಅಂದರು ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ. ನಾನು ನಮ್ಮ ಹಳ್ಳಿಯ ಒಂದು ಸೊಗಡಿನ ಭಾಷೆಯಲ್ಲಿ, ಯಾಕೆಂದರೆ ನಾವೆಲ್ಲ ರೈತರ ಕುಟುಂಬದಲ್ಲಿ ಬಂದವರು, ಹಳ್ಳಿ ವಾತಾವರಣದಲ್ಲಿ ಬಂದಂಥವ್ರು, ಸುಮ್ಮನೆ ಒಂದು ಉದಾಹರಣೆ ಕೊಟ್ಟೆ.
ಅವ್ರು ನಿಜಕ್ಕೂ ಒಂದೆರಡು ವರ್ಷದಲ್ಲಿ ನೀರನ್ನ ಎತ್ತಿನೊಳ್ಳೆ ನೀರನ್ನ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹರಿಸಿದ್ರೆ ನಾನು ತಲೆ ಬೋಡಿಸ್ಕೊತೀನಿ ಅಂತ ಹೇಳಿದ್ರು ಪದ. ಅದಕ್ಕೆ ಅವ್ರು ಹೇಳಿದ್ರು ಅವ್ರ ತಲೆಯಲ್ಲಿ ಕೂದಲೇ ಇಲ್ಲ, ಅವ್ರೇನು ಬೋಡಿಸ್ಕೊತಾರೆ ಅಂತ.